ಯಾವ ಕಾಂಟ್ರವರ್ಸಿಯೂ ಇಲ್ಲ, ಯಾವ ವಿವಾದವೂ ಇಲ್ಲ, ಅಂಥ ಸ್ವಚ್ಛ ವ್ಯಕ್ತಿತ್ವ. ಅವರ ಹೆಸರು ಕೀರ್ತಿರಾಜ್. ಮಾಡ್ರನ್ ದುಡ್ರನ್ ದುಶ್ಯಾಸನ. ಅದೇ ನಿಮ್ಗೆ ಜ್ಞಾಪಕ ಇದೆ ಅನ್ನೋದು. ನಮಸ್ತೆ ಸರ್. ನನ್ನ ಮಗನೇ ನೀನು ಕಾಲೆತ್ತು ನಮಸ್ಕಾರ ಮಾಡ್ತಿದ್ದೀನಿ, ಚಡ್ಡಿನೇ ಆಗದೆ ಕಾಲೆತ್ತಿದ್ಯಲ್ಲ. ಎಷ್ಟು ಫಿಲ್ಮ್ ಆಯ್ತು ಸರ್? ಸುಮಾರು ಚಿತ್ರಗಳು ಜನ ಈಗಲೂ ನೆನೆಸ್ಕೊಳ್ತಾರೆ. ಅದರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇರ್ಬೋದು, ಕಿತ್ತೂರಿನವಲ್ಲಿ, SP ಭಾರ್ಗವಿ, ಚಿತ್ರಲೇಖ. ಅದರಲ್ಲಿ ನಾನು ಆಲ್ಮೋಸ್ಟ್ ಹೀರೋ. ಆ ಒಂದು ಸಾಂಗು ಓ ಮಂದಾಕಿನಿ ನಾನಾಗಿ ನಿನ್ನ ಏನು ಕೇಳೋದಿಲ್ಲ, ನೀನಾಗಿ ನೀಡು ಬೇಡ ಅನ್ನೋದಿಲ್ಲ. ಅವರು ಹೇಗೆ ಒಪ್ಕೊಂಡ್ರೆ ಇದೆಲ್ಲ ನಿಮ್ಮ ಈ ಸಿನಿಮಾ ಎಂಟ್ರಿ? ಅದೆಲ್ಲ ನಮ್ಮ ತಾಯಿ ಆಸೆ ನಾನು ಡಾಕ್ಟರ್ ಆಗಬೇಕು ಅಂತೇಳಿ. ನಮ್ಮ ತಂದೆಯವ್ರಿಗೆ ಏನಂದರೆ ಅವರು ನಾನು ಲಾಯರ್ ಆಗಬೇಕು ಅಂತ ಆಸೆ. ನೀವು LLB ಮಾಡಿರೋದು? ಲಾ ಕಾಲೇಜ್ನಲ್ಲಿ ಏನಾಯಿತು, ಏಕಪಾತ್ರ ಅಭಿನಯ. ನಾನೇ ಸ್ಕಿಟ್ ಬರ್ಕೊಂಡು ಮಹಿಷಾಸುರ ಮರ್ದಿನಿದು, ಏನು ರಕ್ತ ಬೀಜ ಸತ್ತಾನೆ ವರ್ಕೌಟ್ ಆಗಿದೆ. ನೀನು ಹಾಡು ಹೇಳು ಅಂದರೆ ನಾನು ಆಡ್ತಿದ್ದು ಒಂದೇ ಹಾಡು. ಯಾವುದಪ್ಪ ಅಂದರೆ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು, ಕರ್ನಾಟವಿದು ನೃತ್ಯ ಶಿಲ್ಪಿ ಕಲೆಗಳ ಬೀಡಿದು. ಅಪಾರ ಕೀರ್ತಿಯೇ ಸರ್, ನಾನು ಹೀರೋ ಆಗಬೇಕು ಅಂತ ಕಷ್ಟಪಟ್ಟು ಅದನ್ನು ಕನಸು ಕಾಣ್ತಾ ಇದ್ದೀನಿ. ವಿಲನ್ ಅಂದರೆ ಇಲ್ಲಮ್ಮ, ನಿನ್ನ ಹೀರೋ ಆಗ್ತೀಯಾ, ನೀನು ಚಿಕ್ಕ ವಯಸ್ಸು ಇನ್ನೂ, ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಆಮೇಲೆ ನೀನು ಮಾಡು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮ್ಮ ಆಫೀಸಿಗೆ ಬರುವಂಥ, ನಮ್ಮ ಸ್ಟುಡಿಯೋಕ್ಕೆ ಬರುವಂಥ ಎಲ್ಲ ಸ್ಟಾರ್ಗಳು ಒಂದು ರೀತಿಯಲ್ಲಿ ಬಿಯಾಂಡ್ ಲಿಮಿಟ್ಸೇ. ಆ ಲಿಮಿಟ್ಟೇ ಇರೋಲ್ಲ. ಎಲ್ಲೋ ಸಾಗರ ಆಕಾಶ ಯಾವುದಿದೆಯೋ ಅದೆಲ್ಲವನ್ನು ದಾಟಿ ಬಂದಂಥ ವ್ಯಕ್ತಿಗಳು. ಇವತ್ತು ಅಂಥ ಒಬ್ಬ ಹೃದಯವಂತ ನಟ. ಬಹುಶಃ ಅವರ ಬದುಕಿನಲ್ಲಿ ಯಾವ ಕಾಂಟ್ರವರ್ಸಿಯೂ ಇಲ್ಲ, ಯಾವ ವಿವಾದವೂ ಇಲ್ಲ, ಅಂಥ ಸ್ವಚ್ಛ ವ್ಯಕ್ತಿತ್ವ ಅನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಸುಮಾರು 40, 45, 50 ವರ್ಷದಿಂದ. ಅವರ ಹೆಸರು ಕೀರ್ತಿರಾಜ್. ನಮಸ್ಕಾರ ಜಯಕುಮಾರ್ ಅವರೇ. ನಮಸ್ಕಾರ. ಅದೇ ನಿಮ್ಗೆ ಜ್ಞಾಪಕ ಇದೆ ಅನ್ನೋದು. ಸರ್, ನಾವು ಯಾವ ಕಾಲದ ಸ್ನೇಹಿತರು? ನೀವು ಶ್ಯಾಮ್ ಸುಂದರ್ ಕುಲಕರ್ಣಿಯವರು, ರಾಮಚಂದ್ರ ಅವರು, ರಾಮಣ್ಣವರು, ಸುಧೀಂದ್ರ ಅವರೆಲ್ಲ ಸೇರ್ಕೊಂಡು ತಾನೆ ನನಗೆ ಜಯಕುಮಾರ್ ಅಂತ ಇದ್ದಿದ್ದನ್ನು ಚೇಂಜ್ ಮಾಡಿ ನಿಮಗೆ ಕೀರ್ತಿ ಬಂದಿಲ್ಲ, ಕೀರ್ತಿ ಬರಲಿ ಅಂತ ಆಶೀರ್ವಾದ ಮಾಡಿ ನನ್ನ ಕೀರ್ತಿ ಅಂತ ಮಾಡಿದ್ದು, ನೀವು ನಾಮಕರಣ ಮಾಡಿದ್ದು. ವಿವರ ಹೇಳಿ ಅಂತ ವಿವರಿಸಿ ಹೇಳಿ. ಅದೇ ಅಲ್ಲಿ ನಾವು ರೆಕಾರ್ಡಿಂಗ್ನಲ್ಲಿ ಕುಂತಿದ್ವಿ. ಅದೆಲ್ಲ ನಮ್ಮ ಶ್ಯಾಮ್ ಸುಂದರ್ ಕುಲಕರ್ಣಿಯವರು, ಪ್ರಜಾಮತ ರಾಮಚಂದ್ರ ಅವರು, ಆಮೇಲೆ ರಾಮನ್ನವರು, ಆಮೇಲೆ ನಮ್ಮ ಸುಧೀಂದ್ರ ಅವರು, ಒಲವಿನ ಹುಡುಗರೆ ಫಿಲ್ಮ್ ಜಯಕುಮಾರ್. ಅದು ನಮ್ಮ ವೀರಾಸ್ವಾಮಿ ಅವರ ಆಫೀಸ್ನಲ್ಲಿ ಆ ಡೈರೆಕ್ಟ್ರು CV ರಾಜೇಂದ್ರನವರು ಫಸ್ಟ್ ಫಿಲ್ಮ್ ಮಾಡಿದಾಗ ಅವರು ಇದು ಮಾಡಿದರು. ಯಾಕಂದರೆ ಅದಕ್ಕೆ ಮುಂಚೆ ನಾನು ಒರಿಜಿನಲ್ ಇವತ್ತೂ ನಾನು ಸಿಗ್ನೇಚರು ಇದೆಲ್ಲ ಮಾಡೋದು ವೆಂಕಟೇಶ್ ಅಂತ. ನಾನು ವೆಂಕಟೇಶ್. ಯಾಕಂದರೆ ನಾವು ನಮ್ಮ ತಾಯಿ ತಂದೆ ತಿರುಪತಿ ವೆಂಕಟೇಶ್ ಭಕ್ತರು, ಅದರಿಂದ ವೆಂಕಟೇಶ್ ಅಂತ ಇಟ್ಟಿದ್ದು. ನಾನು ಮದುವೆ ಆಗಿದ್ದು ತಿರುಪತಿನಲ್ಲೇನೆ. ಹಾಗಾಗಿ ಅದು ಅಲ್ಲಿ ಬಂದಾಗ ಏನು ಹೇಳಿದ್ರು ಅಂದರೆ, ವೀರಸ್ವಾಮಿ ಸಾರು, ನೋಡ್ಮರಿ ನೀವು GK ವೆಂಕಟೇಶ್ ಇದ್ದಾರೆ, BM ವೆಂಕಟೇಶ್ ಇದ್ದಾರೆ, ಇನ್ಯಾರೋ SP ವೆಂಕಟೇಶ್ ಅಂತ ಯಾರೋ ಇದ್ದಾರೆ, ಅದಕ್ಕೆ ಅದ್ರ ಜೊತೆ ನಿಂದು ವೆಂಕಟೇಶ್ ಅಂತ ಬಂದರೆ ಅಷ್ಟು ಇದಿರಲ್ಲ, ಬೇರೆ ಯಾವುದಾದ್ರೂ ಯಾಕೆ ಚೇಂಜ್ ಮಾಡಬಾರ್ದು ಹೆಸರು ಅಂದರು. ಆವಾಗ CV ರಾಜೇಂದ್ರನವರು ಅಲ್ಲೇ ಇದ್ದರು. ಅವರು ತಮಿಳ್ ಡೈರೆಕ್ಟ್ರು. ಅದು ದೀಪಾ ಪಿಕ್ಚರ್ನ ಡೈರೆಕ್ಟ್ ಮಾಡ್ತಾಯಿದ್ರು. ನಾನಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೆ, ನೆಗೆಟಿವ್ ವಿಲನ್ ಪಾತ್ರ ಮಾಡ್ತಾ. ಅದು ನನ್ನ ಮೊದಲನೇ ಚಿತ್ರ. ಆವಾಗ ಅವ್ರೇನು ಹೇಳಿದ್ರು, ಇಲ್ಲ ನಿಮ್ಮ ತಾಯಿಯವ್ರ ಹೆಸರೇನು ಅಂತ ಹೇಳಿದ್ರು. ನಾನಿದೆ ಜಯಮ್ಮ ಅಂತೇಳಿ. ಸರಿ ಜಯಕುಮಾರ್ ಅಂತ ಹೇಳೋಣ, ತಾಯಿ ಹೆಸರು ಇದ್ದಾಗ ನಿಮಗೆ ಆಶೀರ್ವಾದ ಇದ್ದಂಗೂ ಆಗುತ್ತೆ ಅಂತ ಹೇಳಿದ್ರು. ಆಯಿತು ಅಂತ ನಾನು ಒಪ್ಕೊಂಡಾದಮೇಲೆ ಸುದೀರ್ಘವಾಗಿ ಒಂದಷ್ಟು ಚಿತ್ರಗಳನ್ನು ಮಾಡಿದೆ. ಇದಾಯಿತು. ಆಮೇಲೆ ಜಯಕುಮಾರ್ ಅಂತ ನಾನು ಅವಾಗ ಎಲ್ಲರೂ ಜೈ ಅಂತ ಕರೆಯೋರು. ನನ್ನ ಜಯಂತಿ ಅಮ್ಮ ಜೊತೆಯಲ್ಲಿ ಮಗನಾಗಿ ಕೆಲಸ ಮಾಡಿದೆ. ಅವರು ತೀರ್ಕೊಳ್ಳೋವರೆಗೂ ನಾನು ಎಲ್ಲೇ ಸಿಕ್ಕರು ಜೈ ಅಂತಲೇ ಕರಿತಾ ಇದ್ದದ್ದು, ಕೀರ್ತಿ ಅಂತ ಕರಿತಾ ಇರಲಿಲ್ಲ, ಜೈ ಅಂತ. ನಮ್ಮ D ರಾಜೇಂದ್ರ ಬಾಬು ಅವರು ಅಷ್ಟೇ ಜೈ ಅಂತ. ಅದು ಅಷ್ಟು ಒಂಥರ ಇದಾಗೋಗಿತ್ತು. ಆವಾಗ ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಯಾರೋ ಒಬ್ಬರು ಬಂದರು, ಅವರು ಹೆಸರು ಜ್ಞಾಪಕ ಬರ್ತೀನ, ಬಂದು ಒಂದು ಮಗು ಆಯಿತು, ಗಂಡು ಮಗು ಆಯಿತು ಸರ್ ಅಂತ ಹೇಳಿದ್ರು ನಮ್ಮ ಡೈರೆಕ್ಟ್ರು ರಾಜೇಂದ್ರ ಬಾಬು ಅವ್ರ ಹತ್ರ.
ಆವಾಗ ನಾವೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ. ಆವಾಗ ಏನು ಹೆಸರಿಟ್ಟಿದ್ದೀರಾ ಅಂತ, ಹೆಸರಿಡಬೇಕು ಅಂತಿದ್ದೀರಾ ಅಂತ. ಇಲ್ಲ, ಅದು ಜಾತಕ ತೋರಿಸಿದ್ವಿ, ಆ ಜಾತಕದಲ್ಲಿ ಅವ್ರಿಗೆ ಕೆ ಅಥವಾ ಎಸ್ ಈ ಇದರಲ್ಲಿ ಬಂದರೆ ಒಳ್ಳೆಯದು, ಕೆ ಅಥವಾ ಎಸ್ ಅಂತೇಳಿ. ಅದಕ್ಕೆ ನನಗೆ ಅದು ಏನಾಯಿತೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಹೇಳಿದೆ, ಸರ್ ಒಂದು ಕೆಲಸ ಮಾಡಿ, ಕೆ ಅಂದರೆ ಕೀರ್ತಿ ಅಂತ ಹೇಳಿ, ಇಲ್ಲ ಎಸ್ ಅಂತ ಇಡಬೇಕು ನಿಮಗೆ ಅನಿಸಿದ್ರೆ ಶಕ್ತಿ ಅಂತ ಹೇಳಿ. ಆ ಮಗುಗೆ ಕೀರ್ತಿನೂ ಬರಬೇಕು, ಶಕ್ತಿನೂ ಇರಬೇಕು, ಭಾಳ ಚೆನ್ನಾಗಿರುತ್ತೆ ಅಂದರೆ, ಹೌದಲ್ಲ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ, ನನ್ನ ಮನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ಅಂತ ಅವ್ರು ಹೊರಟೋದಾದಮೇಲೆ ನಮ್ಮ ರಾಮಚಂದ್ರ ಅವರು, ಶ್ಯಾಮಸುಂದರ್ ಕುಲಕರ್ಣಿ ಅವರಿದ್ದರು. ಅವರು ಜೈ, ನೀವು ಹೇಳಿದ್ದು ನನಗೇನೋ ಒಂದು ಫ್ಲ್ಯಾಶ್ ಆಯಿತು, ಇಷ್ಟೊಂದು ಸಿನಿಮಾ ಮಾಡಿದ್ರೂ ನಿಮ್ಗೆ ಅಷ್ಟು ಇದಾಗ್ತಾಯಿಲ್ಲ, ಯಾಕೆ ಒಂದು ನ್ಯೂಮರಾಲಜಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಹೆಸರು ಚೇಂಜ್ ಮಾಡಬಾರ್ದು? ನಾನು ಹೇಳಿದೆ, ನನ್ನ ಹೆಸರು ಏನಂತ ಮಾಡೋದು ಸರ್? ಇಲ್ಲ, ನೀವು ಈಗ ತಾನೇ ಹೇಳಿದ್ರಿ, ನಮಗೆ ಭಾಳ ಇಷ್ಟ ಆಯಿತು, ಕೀರ್ತಿ ಅಂತ ಇಡೋಣ, ಕೀರ್ತಿ ಬರುತ್ತೆ ಈ ಚಿತ್ರದಲ್ಲಿ, ಈ ಚಿತ್ರ ಆದಮೇಲೆ ನಿಮಗೆ ಕೀರ್ತಿ ಬರಬೇಕು, ಕೀರ್ತಿ ಅಂತ ಇಡೋಣ ಅಂತ ಹೇಳೋದು. ನಾನು ಯೋಚನೆ ಮಾಡಿದೆ, ಇರ್ಬೋದೇನೋ, ಎಷ್ಟೋ ಜನ ರಾಮ್ ಅಂತ ಇದೆ, ರಾಮ ಅಂತ ಇರ್ತದೆ, ಇಲ್ಲ ಡಬಲ್ ಎ ಆಗ್ತಾರೆ, ರಾಮ ಅಂತೇಳಿ. ಆವಾಗ ಏನೋ ಒಂದು ಇದು ಕಂಡಿರ್ತದೆ. ಇವಾಗ ರಜನಿಕಾಂತ್ ಅವರು ಒರಿಜಿನಲ್ ಹೆಸರು ಶಿವಾಜಿ ಅಂತ, ಶಿವಾಜಿರಾವ್ ಅಂತ. ಅವ್ರು ಅಲ್ಲಿ ಹೋಗಿ ಬಾಲಚಂದ್ರ ಅವರು ಹೇಳಿದ್ರು ಅಂತ ಹೇಳಿ ರಜನಿಕಾಂತ್ ಅಂತ ಚೇಂಜ್ ಮಾಡಿಕೊಂಡ್ರು. ಒಳ್ಳೇದಾಯಿತು. ಅದು ನೋಡೋಣ, ಆ ಒಂದು ನಂಬಿಕೆ ಅಷ್ಟೇ. ಇದಕ್ಕೇನು ಇದರಲ್ಲೇನು ದುಡ್ಡು ಖರ್ಚಿಲ್ಲ, ಎಂಥದ್ದಿಲ್ಲ, ಇಲ್ಲ ಬೇರೆಯವ್ರಿಗೇನು ಅನ್ಯಾಯ ಆಗುವಂಥದ್ದಿಲ್ಲ ಅಂತಂದು. ಆಯಿತು ಸರ್ ಹಂಗೆ ಅಂತೇಳಿ ಆವಾಗ ಇಮ್ಮಿಡಿಯೇಟಾಗಿ ಅವರೇನೇ ಅದೇನೋ ಹೂವು ತರಿಸಿ ಇದು ಮಾಡಿ, ಒಂದು ತೆಂಗಿನಕಾಯಿ ತರಿಸಿ ಇದು ಮಾಡಿ, ನೀರು ಉಳಿಸಿ ಏನೋ ಮಾಡಿ ಕೀರ್ತಿ ಅಂತ ಇಟ್ಟರು. ನಿಜ ಹೇಳಬೇಕು ಅಂದರೆ ನಾನು ಅಂದ್ಕೊಳ್ಳೋದಷ್ಟು, ಅಂದರೆ ಅದರಲ್ಲಿ ನಾನು ಸಹ ನಿರ್ದೇಶಕನಾಗೂ ಕೆಲಸ ಮಾಡ್ತಿದ್ದೆ ಡಿ ರಾಜೇಂದ್ರ ಬಾಬು ಅವ್ರಿಗೆ. ಸೊ ಡೈರೆಕ್ಷನ್ನಲ್ಲೇ ಹೋಗೋ ಅಂತ ಒಂದು ಇದಿತ್ತು. ಒಲವಿನ ಹುಡುಗರ ರಿಲೀಸ್ ಆದ ತಕ್ಷಣ 10-12 ಫಿಲಮ್ ನಂದು ಶುರು ಆಗೋಯ್ತು. ಹೇಗೆಂದರೆ ಇವಾಗ ವಿಷ್ಣುಜಿ, ಅಂಬರೀಷ್ ಜಿ, ದೇವು, ಇವರೆಲ್ಲ ವರ್ಷಕ್ಕೆ 2 ಪಿಕ್ಚರ್, 1 ಪಿಕ್ಚರ್ 2 ಪಿಕ್ಚರ್ ಹೀರೋ ಮಾಡೋರು. ಇವ್ರ ಜೊತೆ ಎಲ್ಲ ನಾನು ಖಳನಟನಾಗಿರ್ತಾಯಿದ್ದೆ. ನಂದು 10-12 ಪಿಕ್ಚರ್ ವರ್ಷಕ್ಕೆ ಇದಾಗೋದು. ಆ ಥರ ಆಗಿ ಕೀರ್ತಿ ಅಂತ ನನ್ನ ಹೆಸರು. ನೆಕ್ಸ್ಟ್ ರಾಜ ಡ್ಯಾನ್ಸ್ ಮಾಡಬೇಕಾದ್ರೆ ದ್ವಾರಕೀಶ್ ಅವರು ಹೀಗೆ ಸಾಯಂಕಾಲ ಊಟಕ್ಕೆ ಅಂತ ಕುಂತಿದ್ವಿ ಎಲ್ಲರೂ. ನಾನು ಮುಖ ನೋಡಿಬಿಟ್ಟು ಚಿನ್ನ ಒಂದು ಕೆಲಸ ಮಾಡೋಣ ಕಣೋರು. ಏನು ಸರ್ ಅಂತ ಅಂದೆ. ನಿನ್ನ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡಲಾ ಅಂತ. ಏನಂತ ಮಾಡ್ತೀರಾ? ಯಾಕೆ ಕೀರ್ತಿಯನ್ನು ಚೆನ್ನಾಗಿಲ್ಲ? ಇಲ್ಲ ಕಣೋ, ಕೀರ್ತಿ ರಾಜ್ ಅಂತ ಇಡೋಣ. ಯಾಕಂದರೆ ವಿನೋದ್ ರಾಜ್, ದೇವರಾಜ್, ಕೀರ್ತಿರಾಜ್, ಸುಂದರ್ರಾಜ್, ರಾಜ್ಗಳ ಮಯ, ಡ್ಯಾನ್ಸ್ ರಾಜ ಡ್ಯಾನ್ಸ್ ಹೇಗಿರುತ್ತೆ ಚಿನ್ನ ಅಂದರು. ಆಯಿತು ಸರ್. ಅವ್ರು ಹೇಳಿದ ರೀತಿ ಇದೆಲ್ಲ ನೋಡಿ ಹೌದು ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಆ ಥರ ಚೇಂಜ್ ಮಾಡಿದಾಗಲೂ ಇನ್ನೂ ಒಂದು ಹೆಜ್ಜೆ ಜೀವನದಲ್ಲಿ ಕೀರ್ತಿ ಜಾಸ್ತಿ ಆಯ್ತಾ ಹೋಗ್ತಾ ನನ್ನ ದಿಸ್ ಇಸ್ ದ ಇದು ವರ್ಕೌಟ್ ಆಗಿದೆ ಸರ್. ವರ್ಕೌಟ್ ಆಗಿದೆ. ಇವತ್ತು ಸರ್ ನನ್ನ ಲೆಕ್ಕ ಇಟ್ಟಿಲ್ಲ, ಸುಮಾರು ಒಂದು 300 ದಾಟಿರ್ಬೋದು ಅಂತ ನನಗೆ. ಚಿಕ್ಕ ಪುಟ್ಟ ಪಾತ್ರ ಸೇರಿಸಿ, ಮೇಜರ್ ಪಾತ್ರ ಸೇರಿಸಿ, ಎಲ್ಲ ಸೇರಿಸಿ ಇದೆ ಆಗಿದೆ. ಅದರಲ್ಲಿ ಸುಮಾರು ಚಿತ್ರಗಳು ಜನ ಈಗಲೂ ನೆನೆಸ್ಕೊಳ್ತಾರೆ. ಅದರಲ್ಲಿ ರಾಜ ಡ್ಯಾನ್ಸ್ ಇರ್ಬೋದು, ಇದು ಕಿತ್ತೂರಿನ ಹುಲಿ, SP ಭಾರ್ಗವಿ, ಆಮೇಲೆ ನಮ್ಮ ಇದು ಚಿತ್ರಲೇಖ, ಅದರಲ್ಲಿ ನಾನು ಆಲ್ಮೋಸ್ಟ್ ಹೀರೋ. ಆ ಒಂದು ಸಾಂಗು, ಓ ಮಂದಾಕಿನಿ ನನ್ನಾಕಿನಿ ನಾನಾಗಿ ನಿನ್ನ ಏನು ಕೇಳೋದಿಲ್ಲ, ಈ ಸಾಂಗು ಸೂಪರ್ ಡೂಪರ್ ಹಿಟ್ಟು. ಎಲ್ಲರೂ ಅವಾಗ ಒಂಥರ ಗಾಂಧಿನಗರದಲ್ಲಿ ಕೀರ್ತಿರಾಜ್ ಇನ್ಮೇಲೆ ನಾಯಕ ನಟ ಅಂತ ಬಿರುದು ಕೊಡ್ತಾರೆ ಅಂತಲೇ ಅಂದ್ಕೊಂಡಿದ್ದು. ಆದರೆ ಬ್ರಹ್ಮಲಿಖಿತ ಅನ್ನೋದೊಂದಿರುತ್ತೆ, ಅದೃಷ್ಟದ ರೇಖೆ ಅನ್ನೋದೊಂದಿರುತ್ತೆ. ಎಲ್ಲೋ ಒಂದು ಕಡೆ ಅದು ಮಿಸ್ ಆಯಿತು. ಅದರಿಂದ ಕೊರಗಿಲ್ಲ. ಇವತ್ತು ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, 5-6 ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ. ಪ್ರಮೋಷನ್ ಸಿಕ್ಕಿದೆ. ಹೀರೋಯಿನ್ ತಂದೆ ಇರ್ಬೋದು, ಊರಿನ ಒಂದು ಹಳ್ಳಿಯ ಜಮೀನ್ದಾರ ಯಜಮಾನ ಇರ್ಬೋದು, ಊರಿನ ಒಳಿತಿಗ ಕೆಲಸ ಮಾಡೋನು ಇರ್ಬೋದು, ಇಲ್ಲ ಯಾವುದೋ ಪಿಕ್ಚರಲ್ಲಿ ರಾಜಕೀಯ ಪಕ್ಷದ ಇದಾಗಿ ಹೈಕಮಾಂಡ್ ಥರದ ಒಂದು ಪಾತ್ರ ಇವಾಗ ಮಾಡ್ತಾಯಿದ್ದೀನಿ. 2 ಪಾತ್ರ, ಒಂದು ಟೆರರ್ ಅಂತ ಹೇಳಿ ಆದಿತ್ಯ, ಅದು ಇನ್ನೊಂದು ಆದಿತ್ಯದ ಇನ್ನೊಂದು ಪಿಕ್ಚರ್ ಇದೆ ಮಾಸ್ ಅಂತ ಹೇಳಿ. ಅದೆರಡರಲ್ಲೂ ಒಂದರಲ್ಲಿ ಇದು ವಿರೋಧ ಪಕ್ಷದ ನಾಯಕ, ಇನ್ನೊಂದರಲ್ಲಿ ಆಡಳಿತ ಪಕ್ಷದ ಒಂಥರ ಸ್ಟೇಟ್ ಲೆವೆಲಲ್ಲಿ ಹೈಕಮಾಂಡ್. ಅವನ್ನ ಹೇಳ್ದಂಗೆ ಡಿಸಿಷನ್ ತೊಗೊಳುತ್ತೆ ಸೆಂಟ್ರಲ್ ಹೈಕಮಾಂಡ್. ಆ ಥರ ಒಂದು ಪಾತ್ರ. ಯಾವುದು
ಇನ್ನು ಅಂಥ ಆಸೆಗಳಲ್ಲ ಅಂಥ ಆಸೆಗಳಿಲ್ಲ. ಹಾಗೆ ಮಾಡಬೇಕು ಅನ್ನೋದು ಯಾರಿಗೂ ಅನಿಸಲ್ಲ ಅಂತ ಕಾಣಿಸ್ತದೆ. ಯಾಕೆಂದರೆ ಬ್ರ್ಯಾಂಡೆಡ್ ಇವಾಗ ಅಷ್ಟೇ. ಈ ಸ್ವಲ್ಪ ಹಿಂದೆ ಹೇಳಿ ಜಸ್ಟಿಸ್ ಭೀಮಯ್ಯ, ಜಸ್ಟಿಸ್ ಆಗಿದ್ದವರು. ಹೌದೌದು. ಅವರು ಹೇಗೆ ಒಪ್ಕೊಂಡ್ರೆ ಇದೆಲ್ಲ ನಿಮ್ಮ ಈ ಸಿನಿಮಾ ಎಂಟ್ರಿ ಅದು ಎಲ್ಲ? ನೀವು LLB ಮಾಡಿರೋದು ಮಾಡ್ದೆ. ಅದೇ ಏನಾಯ್ತು ನೋಡಿ, ಅದೇ ಹೇಳ್ತೀನಿ. ತಾನೊಂದು ನೆನೆದರೆ ಮಾನವ ಬೇರೊಂದು ಬರೆಯಿತು ದೈವ ಅಂದಾಗೆ ನಮ್ಮ ತಾಯಿ ಆಸೆ ನಾನು ಡಾಕ್ಟರ್ ಆಗಬೇಕು ಅಂತೇಳಿ. ಯಾಕಂದರೆ ಒಳ್ಳೆ ಸಾಫ್ಟ್ ನೇಚರು, ಯಾರಿಗೆ ಏನೇ ಆದರೂ ತಕ್ಷಣ ಅದಕ್ಕೊಂದು ಪರಿಹಾರ ಹೇಳುವಂಥ ಗುಣ, ಒಳ್ಳೆ ಡಾಕ್ಟರ್ ಆಗ್ಬೋದು ಅವ್ರಿಗೆ ಆಸೆ. ನಮ್ಮ ತಂದೆಯವ್ರಿಗೆ ಏನಂದರೆ, ನೀನು ಚೆನ್ನಾಗಿ ಮಾತಾಡ್ತೀಯ, ನಿನಗೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಆಮೇಲೆ ಟಕ್ ಅಂತ ಹೇಳಿ ಕರೆಕ್ಟಾಗಿ ಏನು ಹೇಳಬೇಕು ಅದನ್ನು ಹೇಳ್ತೀಯ, ಯು ಕ್ಯಾನ್ ಬಿ ಎ ಗುಡ್ ಲಾಯರ್. ಅದಕ್ಕೆ ಆ ಲಕ್ಷಣಗಳೆಲ್ಲ ಇದೆ ಅಂತ ಅವರು ನಾನು ಲಾಯರ್ ಆಗಬೇಕು ಅಂತ ಆಸೆ. ಹಾಗಂತ ಹೇಳಿ ನಾನು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಆ ಲಾ ಸೇರೋಕ್ಕೆ ಮುಂಚೆ ನಾನು BA ಓದುವಾಗಲೇ ಕೆಲವು ಚಿತ್ರಗಳ ಹತ್ರ ಚಿತ್ರರಂಗದ ಕಡೆ ಮನಸ್ಸು ಹೋಗ್ತಾ ಇರೋದು ಅವ್ರಿಗೆ ಅರ್ಥ ಆಗಿತ್ತು. ಅವ್ರು ಹೇಳಿದ್ರು, ಚಿತ್ರರಂಗ ಇಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಅದರಲ್ಲಿ ಹೆಸರು ಮಾಡಿದಾಗೆ ಯಾವ ರಂಗದಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಡ್ರಿ, ಇವಾಗ ರಾಜ್ಕುಮಾರ್ ಅವರು ಅಂತ, ಅವರು ವಯಸ್ಸು ದೊಡ್ಡವರು, ಅವ್ರು ಪಡೆದಿರುವಂಥ ಒಂದು ಬಿರುದುಗಳು, ಅವ್ರಿಗಿರುವಂಥ ಹೆಸರು, ಅವ್ರಿಗಿರುವಂಥ ಇದು ಫಾಲೋವರ್ಸು ತಪ್ಪಿಲ್ಲ. ಆದರೆ ನೀನು ನನ್ನ ಮಗನಾಗಿ, ಜಡ್ಜ್ ಮಗನಾಗಿ ಒಂದು ಡಿಗ್ರಿ ಅಂತ ಮಾಡೋದು ಒಳ್ಳೆಯದು. ಆಮೇಲೆ ನಿನಗೇನು ಇಷ್ಟನೋ ಅದು ಮಾಡು. ನಾನು ಡಿಗ್ರಿ ಮಾಡಿ ನೆಟ್ಗೆ ಹೋಗಿ ಲಾ ಕಾಲೇಜ್ ಸೇರಿಕೊಂಡೆ, ಲಾನು ಮಾಡ್ತಾಯಿದ್ದೆ. ಅಲ್ಲಿ ವರ್ಷ ಆ್ಯನ್ಯುವಲ್ ಡೇ ಡ್ರಾಮಾ ಮಾಡ್ತಾರೆ. ಇಲ್ಲ ಅವಾಗ ಕೆಲವು ಕಾರ್ಯಕ್ರಮಗಳು, ಕಾರ್ಯಕ್ರಮ ಹಾಡೋದಿರ್ಬೋದು, ಆಮೇಲೆ ಏಕಪಾತ್ರಾಭಿನಯ ಇರ್ಬೋದು. ನಾನು ಇದರಲ್ಲಿ ಪಾತ್ರ ಮಾಡಿದೆ. ಸ್ಕೂಲಲ್ಲಿ, ಮೈಸೂರಲ್ಲಿ ಓದಿದಾಗ ಸ್ಕೂಲಲ್ಲೂ ಮಾಡ್ತಾಯಿದ್ದೆ. ಅದು ಫಸ್ಟ್ ಇಯರ್ ನಾನು 8th ಸ್ಟ್ಯಾಂಡರ್ಡ್, 8th, 9th, 10th 3 ವರ್ಷದ್ದು ಅದು ಹೈಸ್ಕೂಲು. 8th ನನ್ನ ಸೆಲೆಕ್ಷನ್ ಕರೆದ್ರು, ನಾನು ಹೋಗಿದ್ದೆ. ನಾನು ಅದಕ್ಕೆ ಏನೋ ಆ್ಯಕ್ಟಿಂಗ್ ಹೇಳಿದ್ರು, ಅದು ಮಾಡಿ ತೋರಿಸಿದ ತಕ್ಷಣ ಅವರು ಮೇಷ್ಟಿದ್ದವರು, 3 ವರ್ಷ ನೀನೇ ಹೀರೋನಪ್ಪ ಅಂತ ಹೇಳಿದ್ರು. ನಾನೋಗಿದ್ದು ಏನೋ ಒಂದು ಪಾತ್ರ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಆ ಡ್ರಾಮಾ ಆದಮೇಲೆ ನಮ್ಮ AS ಮೂರ್ತಿ ಅವ್ರದ್ದು ಹೆಣ್ಣು ಹೊನ್ನು ಮಣ್ಣು ಅಂತ ಇದೆ. ಅದರಲ್ಲಿ ಒಬ್ಬ ಸಿನಿಮಾ ತಾರೆ ಕ್ಯಾರೆಕ್ಟರ್ ಬರ್ತದೆ, ಅವನು ಮೇಜರ್ ಹೀರೋ. ಅದನ್ನು ನೋಡಿಬಿಟ್ಟು ಅಲ್ಲಿ ಮೇಷ್ಟ್ರುಗಳು, ತುಂಬ ಚೆನ್ನಾಗಿ ಮಾಡ್ತಕೊಂಡು ನೀನು, ನೀನು ಸಿನಿಮಾ ನಟ ಆಗ್ಬೋದು, ಒಳ್ಳೆ ಕಲಾವಿದ ಆಗ್ಬೋದು ಅಂತ ಅಲ್ಲಿ ಬೀಜ ಎಲ್ಲ ಒಂದು ಕಡೆ ಬಿತ್ತು. ಲಾ ಕಾಲೇಜ್ನಲ್ಲಿ ಏನಾಯಿತು, ಒಂದು ಇದು ಏಕಪಾತ್ರಾಭಿನಯ. ನಾನೇ ಸ್ಕಿಟ್ ಬರ್ಕೊಂಡು, ಮಹಿಷಾಸುರ ಮರ್ದಿನಿದು, ಮಹಿಷಾಸುರ ಕೂತಿರ್ತಾನೆ, ಅಲ್ಲಿ ರಕ್ತ ಬೀಜ ಸತ್ತೋದ ಅಂತ ಮೆಸೆಂಜರ್ ಬಂದು ಹೇಳ್ತಾನೆ, ಏನೋ ರಕ್ತ ಬೀಜ ಸತ್ತಾನೆ ಅಂತ ಹಿಂಗೆಲ್ಲ ಡೈಲಾಗ್ ಬರ್ಕೊಂಡು ನಾನೇ ಬಡ್ದೆ. ಬಂದು ಕುಂತ್ಕೊಂಡಿದ್ದೇನೆ. ಅಲ್ಲೊಬ್ಬರು ಸೀನಿಯರು, ಅವರು 2nd ಇಯರ್ ಲಾನಲ್ಲಿದ್ದರು. ಅವ್ರು ಬಂದು ಹೇಳಿದ್ರು, ಕಂಗ್ರ್ಯಾಚುಲೇಷನ್ ಅಮ್ಮ, ನಿಮಗೆ ಫಸ್ಟ್ ಪ್ರೈಸ್ ಬರೋದು ಅಂತ. ನಾನು ಹೇಳಿದೆ, ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರ? ಇಲ್ಲ, ಲಾಸ್ಟ್ ಟೈಮ್ ನಾನು ಗದಾ ಯುದ್ಧ ಮಾಡಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು, ಬಟ್ ಈ ಸಾರಿ ಬರೋಲ್ಲ ನನಗೆ, ನಿನಗೆ ಬರೋದು ಚೆನ್ನಾಗಿ ಮಾಡಿದೆ ಹೇಳ್ತಾಳೆ. ಕಟ್ ಮಾಡಿದ್ರೆ ನನಗೆ ಫಸ್ಟ್ ಪ್ರೈಸು. ಆಮೇಲೆ ಅಲ್ಲಿದ್ದ ಲೆಕ್ಚರರ್, ಒಬ್ಬರು ಸಾವಂತ್ ಅಂತ ಲೆಕ್ಚರರ್ ಇದ್ದರು ನಮಗೆ. ಅವ್ರು ಹೇಳಿದ್ರು, ಹೇ ಮ್ಯಾನ್, ಯು ಆರ್ ಎ ನೈಸ್ ಆ್ಯಕ್ಟರ್, ವೈ ಡೋಂಟ್ ಯು ಬಿಕಮ್ ಅನ್ ಆ್ಯಕ್ಟರ್ ಅಂತೇಳಿ. ನೋಡಿ, ಇದು ಇನ್ನೂ ಬಲಿತಾ ಹೋಯಿತು. ಆ ಬೀಜ ಅನ್ನೋದು ಏನು ಬಿದ್ದಿತ್ತು ತಲೆಯಲ್ಲಿ, ಬಲಿತಾ ಹೋಯಿತು. ಬಟ್ ಆವಾಗ ಇಮಿಡಿಯೇಟಾಗಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಕಟ್ ಮಾಡಿದ್ರೆ ಗಾಂಧಿನಗರ ಎಂಟ್ರಿ ಕೊಡೋದು ಅದೇನು ಆಗಲಿಲ್ಲ. ಅದು ನಾನು ಲಾ ಕಾಲೇಜ್ ಓದ್ತಾ ಇರಬೇಕಾದ್ರೆ ನಮ್ಮ ತಾಯಿಯವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಯಿತು, ಬ್ರೆಸ್ಟ್ ಕ್ಯಾನ್ಸರ್ ಆಗಿ. ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವ್ರಿಗೆ ಬ್ರೆಸ್ಟ್ ಎಲ್ಲ ಆಪ್ರೇಟ್ ಮಾಡಿ, ಅದು ಸಹ ಅಲ್ಲಿಲ್ಲ ಅಂತ ಹೇಳಿ ಅಲ್ಲಿ ಒಬ್ಬರು ಯಾರೋ ಇದರಲ್ಲಿ ವೆಲ್ಲೂರಲ್ಲಿ CMC ಹಾಸ್ಪಿಟಲ್ ಅಂತ ವೆರಿ ಫೇಮಸ್, ಅಲ್ಲಿ ಯಾರೋ ಫಾರಿನ್ನಿಂದ ಒಬ್ಬರು ಜರ್ಮನಿಂದ ಸರ್ಜನ್ ಬಂದಿದ್ದಾರೆ, ಅವ್ರಿಗೊಂದು ಸರಿ ತೋರ್ಸೋಣ ಬನ್ನಿ ಅಂತ ಯಾರೋ ಗೊತ್ತಿದ್ದರು, ಕರ್ಕೊಂಡೋಗಿ ಅವಾಗೆಲ್ಲ ನಾನೇ ನಮ್ಮ ತಾಯಿಯವ್ರನ್ನ ಜೊತೆ ಹೋಗೋದು. ನಮ್ಮ ತಂದೆಯವರು ಆಫೀಸ್ ಇರ್ತಾಯಿತ್ತು, ಅವರು ವೀಕೆಂಡ್ ಬರ್ತಾಯಿದ್ರು. ಅಲ್ಲಿ ಸುಮಾರು ದಿವಸ, ಒಂದು ತಿಂಗಳಷ್ಟು ಕೀಮೊಥೆರಪತಿ ಎಲ್ಲ ತಿರುಪತಿ ಎಲ್ಲ ಮಾಡಬೇಕಾಗಿತ್ತು. ಎಲ್ಲ ಅವ್ರಿಗೆ ಕರ್ಕೊಂಡು ಓಡಾಡೋದು, ಇದರಲ್ಲಿ ಸ್ವಲ್ಪ ಮನಸ್ಸು ಇದಾಯಿತು. ಆಮೇಲೆ ಅವ್ರ ಟ್ರೀಟ್ಮೆಂಟ್ ಆಯಿತು. ಬಂದಮೇಲೆ ಇಲ್ಲ, ನಾನು ಏನೋ ಆಗೋಗ್ಬಿಡುತ್ತೆ ನನಗೆ, ಅದಕ್ಕೆ ಮುಂಚೆ ನೀನು ಮದುವೆ ನೋಡಬೇಕು. ನನ್ನ ನಿಯತ್ತಿದ್ದದ್ದು ಏನಪ್ಪ ಅಂದರೆ,
ನಾನು ಯಾವುದಾದ್ರೂ ಒಂದು ಅದು ಲಾಯರ್ ಆಗಿರ್ಬೋದು, ಆ್ಯಕ್ಟ್ರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ಕಾಲ ಮೇಲೆ ನಾನು ನಿಂತು ನಾನು ದುಡಿದು ನನ್ನ ಹೆಂಡತಿ ಮಕ್ಕಳನ್ನ ಸಾಕೋ ತಾಕತ್ತು ಬಂದಾಗಲೇ ನಾನು ಮದುವೆ ಆಗೋದು ಅಂತ ಒಂದು ಧ್ಯೇಯ ಇಟ್ಕೊಂಡಿದ್ದವನು. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಮದುವೆ ಆಗೋವರೆಗೂ ನಿಮ್ಮ ತಂದೆ ತಾಯಿ ಹತ್ರ ಯಾವಾಗ ಬೇಕಾದ್ರೂ ದುಡ್ಡು ಕೇಳ್ಬೋದು. ಅಪ್ಪ ನಾನು ಊಟಿಗೆ ಹೋಗ್ತೀನಿ, ಒಂದು 10,000 ರೂಪಾಯಿ ಬೇಕಾಗಿತ್ತು, ಅಪ್ಪ ನನ್ನ ಫ್ರೆಂಡ್ ಬರ್ತ್ಡೇ ಇವತ್ತು ಅವ್ನು ಪಾರ್ಟಿ ಕೊಡಬೇಕು ಕೇಳ್ಬೋದು. ಆದರೆ ನಾನು ಪಿಕ್ಚರ್ಗೆ ಹೋಗ್ತಿದ್ದೀನಿ, ನಾನು ಹೆಂಡ್ತಿನ ಕರ್ಕೊಂಡು ಕಾಸು ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅಲ್ಲಿ ಒಂದು ಈಗೋ ಅಂತ ಪ್ರತಿಷ್ಠೆ ಅನ್ನೋದು ಬಂದ್ಬಿಡ್ತದೆ. ಹಂಗೆ ಇದ್ದೋ ನಾನು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡಿದ್ದಾನು. ಇವತ್ತು ತಾಯಿಯವ್ರು ಹಿಂಗೆಲ್ಲ ಹೇಳಿದ್ಮೇಲೆ ಏನಾಗುತ್ತೆ ಅಂತ ಮದುವೆ ಆಯಿತು. ಮದುವೆ ಆದಮೇಲೆ ಇನ್ನು ಅಲ್ಲ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಮದುವೆ ಆದ ತಕ್ಷಣ ಒಂದು ಸಂಸಾರ ಅಂತ ಶುರು ಆಗೋಗುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಇನ್ನೆಲ್ಲ ಇದು ಇನ್ನೇನೋ ಒಂದು ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಕರ್ಕೊಂಡೋಗಿ ಗಾಂಧಿನಗರದಲ್ಲಿ ಅಣ್ಣ ಬನ್ನಿ ನೀವು ನನ್ನ ಜೊತೆಯಲ್ಲಿ ಅಂತ ಹೇಳಿ ವೀರಸ್ವಾಮಿ ಅವ್ರ ಆಫೀಸಿಗೆ ಕರ್ಕೊಂಡೋಗಿ, ಅಲ್ಲಿ ಸರಿ ಅಂತೇಳಿ ನಿನ್ನ ನಾಳೆ ಬರ್ತೀಯಮ್ಮ ಅಂತ ಕರೆದ್ರು ಅವರು, ವೀರಸ್ವಾಮಿಯವರು ಅಲ್ಲಿ ನಾಟ. ಸರಿ ಬೆಳಗ್ಗೆ ಬರ್ತೀನಿ ಸರ್, ಫೋಟೋಸ್ ಏನಾದರೂ ಇದ್ದರೆ ತೊಗೊಂಡು ಬಾ. ನನ್ನ ಹತ್ರ ಅವಾಗೊಂದು ಸ್ವಲ್ಪ ನನಗೆ ಶೋಕಿ ಇತ್ತು, ಫೋಟೋಸ್ ಎಲ್ಲ ಹಿಂದಿ ಸ್ಟಾರ್ಗಳು ನೋಡಿ, ಈ ಫಿಲ್ಮ್ ಫೇರಲ್ಲಿ ಸ್ಕ್ರೀನಲ್ಲಿ ಅವ್ರು ಬರೋ ಸ್ಟೈಲು ಅದು ಇದೆಲ್ಲ ನೋಡಿ ಇಟ್ಕೊಂಡು ಆ ಫೋಟೋಸ್ ಎಲ್ಲ ಆಲ್ಬಮ್ ಮಾಡಿ ಇಟ್ಕೊಂಡಿದ್ದೆ. ಆಲ್ಬಮ್ ತೋರಿಸಿದೆ. ಅವತ್ತನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋದ ತಕ್ಷಣ ಹೇಳಿದ್ದು ಬಾಮ್ಮ ಕುಂತ್ಕೋ. ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು ಅವ್ರಿಗೆ ಸ್ವಲ್ಪ, ಇದರಿಂದ ಅದು ಸ್ವಲ್ಪ ಹೆಲ್ಪ್ ಆಯಿತು. ಗಂಗಪ್ಪ ಅಂತ ಅವ್ರ ಪಾರ್ಟ್ನರ್ ಇದ್ದರು, ಅವರು ನಮಗೆ ಪರಿಚಯಸ್ಥರು ಸ್ವಲ್ಪ. ಅವರ ಶ್ರೀಮತಿಯವರು ನಮ್ಮ ಮನೆಗೆಲ್ಲ ಬರೋರು, ನಮ್ಮ ತಾಯಿಯವ್ರ ಫ್ರೆಂಡ್ ಆಗಿದ್ದರು. ಸರಿ ಅಂತಲೇ ತಿಂಡಿ ತಿನ್ನಮ್ಮ ಅಂತ ಫಸ್ಟ್ ತಿಂಡಿ ತಿನ್ನಿಸ್ಬಿಟ್ಟು ಅಲ್ಲಿ ಯಾರ್ಯಾರು ಕುಂತಿದ್ದಾರೆ, ಚಂದುಲಾಲ್ ಜೈನ್ ಅವ್ರು ಕುಂತಿದ್ದಾರೆ, ವರದಪ್ಪ ಅವ್ರು ಕುಂತಿದ್ದಾರೆ, ಆಮೇಲೆ ನಮ್ಮ ಬಾಲಣ್ಣ ಅವ್ರು ಕುಂತಿದ್ದಾರೆ. ಏನು ಟೀಮ್ ಅದು, ಫುಲ್ಲು ಟೀಮ್ ಕುಂತಿದೆ ಅಲ್ಲಿ. ಅವಾಗ ತಾನೇ ಅವರು ಭೂತೆಯ ನಮಗ ಅಯ್ಯು ಮಾಡಿ ಸೂಪರ್ ಡೂಪರ್ ಹಿಟ್ ಫಿಲ್ಮ್ ಕೊಟ್ಟಿದ್ದರು. ನೆಕ್ಸ್ಟು ಹೇಮಾವತಿ ಮಾಡೋ ಚಿಂತನೆಯಲ್ಲೇ ಇದ್ದರು, ಕೆಲಸಗಳು ನಡೀತಾ ಇತ್ತು. ಏನಾದರೂ ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸು ಮರಿ ಅಂತ ಹೇಳಿದೆ. ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾನೇ ಇಮ್ಯಾಜಿನೇಷನ್, ಅಣ್ಣ ತಂದಿರಿಬ್ರು ಆಸ್ತಿಗೋಸ್ಕರ ಇದು ಮಾಡೋದು. ಅದಕ್ಕೆ ತಮ್ಮ ತಾಯಿಗೆ ಏನೋ ಕೆಟ್ಟದಾಗೇನೋ ಬಿಹೇವ್ ಮಾಡ್ತಾನೆ, ಅದಕ್ಕೆ ಏಯ್ ತಾಯಿಗೆ ಮಾತ್ರ ಹಾಗೆ ಹೇಳ್ಬೇಡ, ತಾಯಿ ಶಾಪ ನಿನ್ನ ಮೇಲೆ ಬಿದ್ದರೆ 7 ಜನ್ಮ ಎತ್ತಿದ್ರು ನೀನು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ, ಆಸ್ತಿ ತಾನೇ ಬೇಕು, ಏನೇನು ಬೇಕು ತಗೋ ಬರ್ಕೊಡ್ತೀವಿ. ಈ ಥರ ಒಂದು ಸ್ಕಿಟ್ ಮಾಡಿದ್ರೆ ಎಲ್ಲರೂ ಒಂಥರ ಸೈಲೆಂಟಾಗಿ ನೋಡ್ಕೊಂಡಿದ್ರು. ಒಂದು ವಾಯ್ಸ್ ಕೇಳಿಸ್ತು, ಮಗಿನಲ್ಲಿ ಸರ್ಕ್ ಐತೆ. ಅದು ಯಾರಪ್ಪ ಅಂದರೆ ಬಾಲಣ್ಣವರು. ಕುಂತ್ಕೊಂಬ ಅಂತ ಡ್ಯಾನ್ಸ್ ಎಲ್ಲ ಮಾಡ್ತೀನಿ. ಹಾಂ ಸರ್ ಕಲ್ತಿದ್ದೀನಿ, ಕಾಲೇಜ್ ಡೇಸಲ್ಲೆಲ್ಲ ಅಲ್ಲೆಲ್ಲೇ ಹೋಗೋದು ಎಲ್ಲ ಜಾಮ್ ಸೆಷನ್ ಅಲ್ಲೆಲ್ಲ ಅವೆಲ್ಲ ಅಭ್ಯಾಸ ಆಯಿತು ಸ್ವಲ್ಪ. ಮ್ಯೂಸಿಕ್ಕೆಲ್ಲ ಏನಿಲ್ಲ, ನಾನೇ ಅಲ್ಲೇ ನೋಡ್ಕೊಂಡು ಏನೋ ಒಂದು ಹಾಡು ಹೇಳ್ಕೊಂಡು ಇದು ಅವಾಗ ಸ್ವಲ್ಪ ಹಾಡೋದ್ರ ಮೇಲೆ ಈಗಲೂ ಅಷ್ಟೇ, ಆಗ್ಲಿಂದನೂ ನನಗೆ ಸ್ವಲ್ಪ ಹುಚ್ಚು. ಸ್ಕೂಲಲ್ಲಿದ್ದಾಗಲೇ ಯಾರಾದರೂ ನಮ್ಮ ಮೇಷ್ಟ್ರುಗಳು ಬರೋ ನೀನು ಹಾಡು ಹೇಳು ಅಂದರೆ ನಾನು ಹಾಡ್ತಿದ್ದು ಒಂದೇ ಹಾಡು ವರ್ಷ ಪೂರ್ತಿ. ಯಾವುದಪ್ಪ ಅಂದರೆ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪಿ ಕಲೆಗಳ ಬೀಡಿದು ಅಪಾರ ಕೀರ್ತಿಯೇ. ನಾನು ಅದನ್ನೊಂದು 15 ಸಾರಿ ನೋಡಿದ್ದೀನಿ ಸುದರ್ಶನ್ ಸಾರ್ಗೋಸ್ಕರ. ಅವರು ನನ್ನ ಜೊತೆ ಆ್ಯಕ್ಟ್ ಮಾಡೋಕೆ ಹೇಳ್ದೆ, ಸರ್ ನಿಮ್ಮಿಂದನೇ ನಾನು ಆ್ಯಕ್ಟ್ ಆಗಿತ್ತು, ನಿಮ್ಮ ಪಿಕ್ಚರ್ ನೋಡಿ ಅಂದ. ಅಲ್ಲಿ ಆ್ಯಕ್ಟ್ ಮಾಡ್ಬಿಟ್ಟು ಬಂದು ಅವಾಗಲೇ ನಾನು ನನ್ನ ಫ್ರೆಂಡು ಕಡ್ಡಿಗಳು ಇಟ್ಕೊಂಡು ಗೊತ್ತೇ, ಅವ್ನು ನನ್ನ ಫ್ರೆಂಡ್ ಹುಷಾರು, ನಾನು ಸುದರ್ಶನ್ ಹೀರೋ, ನೀನು ನಾಗೇಂದ್ರ ರಾವ್ ಆ ವಿಲನ್ನು ಅಂತೇಳಿ ಹಿಂಗೆಲ್ಲ ಆಡಿ ಅವನಿಗೆ ಏಟು ಬಿದ್ದು ಅವ್ನು ಬಂದು ನಮ್ಮಮ್ಮನ ಹತ್ರ ಹೇಳಿ, ಅವ್ರ ಅಮ್ಮ ಬಂದು ನಮ್ಮಮ್ಮ ಹತ್ರ ಹೇಳಿ ಈ ಥರ ಎಲ್ಲ ಆಗ್ತಾಯಿತ್ತು. ಅಲ್ಲಿಂದ ಶುರು ಆಯಿತು ಸರ್. ಅಲ್ಲಿ ಒಂದು ನೀವು ಜೀವನದಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಅಹಿತಕರ ಕಹಿ ಘಟನೆ ಏನಾದರೂ ಹೇಳಿ ಅಂದರೆ ಇದು ಒಂದು. ಅದರಲ್ಲಿ ಏನಾಯಿತು ಅಂದರೆ ಅಲ್ಲಿ ಒಂದು ನ್ಯೂಸ್ ಬಂತು. ನಾನು ದಿವಸ ಆಫೀಸ್ಗೆ ಅವಾಗ ಹೋಗ್ತಾ ಇದ್ದೆ, ಸಿಲ್ಲಿಗಣ್ಣ ಅವ್ರು ಇರ್ತಿದ್ರು, ಅವ್ರನ್ನು ನೋಡ್ತಾ ಇದ್ದೆ. ಅವ್ರಿಗೇನೋ ಹಿಡ್ಕೊಂಡು ಮುದ್ದಾಗಿದೆ ಮರಿ ಇದು ಅಂತ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸೋರು. ಯಾರೋ ಅವರು ಮ್ಯಾನೇಜರಲ್ಲಿದ್ದ, ಅವ್ರು ಹೇಳಿದ್ರು, ನಾನು ಆರ್ಟಿಸ್ಟ್ ಲಿಸ್ಟ್ ನೋಡಿದೆ, ಉದಯ್ ಕುಮಾರ್ ಅವ್ರು ಬಿಟ್ಟರೆ ನೆಕ್ಸ್ಟ್ ನಿಂದೇ ಇದೆಯಮ್ಮ ಅಂತ. ಅಂದರೆ ಅದರಲ್ಲಿ ನಾನು 2 ಹೀರೋ ಪಾತ್ರ, 2 ಹೀರೋ ಇದ್ದಾರೆ, ಅದರಲ್ಲಿ ಒಂದು ನಾನು ಮಾಡಬೇಕಾಗಿತ್ತು.
ಯಾವುದೋ ಕಾರಣದಿಂದ ಅದು ನನ್ನ ಕೈ ತಪ್ಪೋಯ್ತು. ಯಾಕಂದರೆ ನಾನು ಫಸ್ಟ್ ಡೇ ಬಂದು ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡಿ ತೋರಿಸ್ದಾಗೆಲ್ಲ ಈ ಪಾತ್ರ ಮಾಡು ಅಂದಾಗ ವಿಲನ್ ಮಾಡಿದಾಗ ನಾನು ಬಾಯ್ಬಿಟ್ಟು ಹೇಳಿದವನು, ಸರ್ ನಾನು ಹೀರೋ ಆಗಬೇಕು ಅಂತ ಕಷ್ಟಪಟ್ಟು ಅದನ್ನು ಕನಸು ಕಾಣ್ತಾ ಇದ್ದೀನಿ, ವಿಲನ್ ಅಂದರೆ ಇಲ್ಲಮ್ಮ ನಿನ್ನ ಹೀರೋ ಆಗ್ತೀಯಾ, ನಿನ್ನ ಚಿಕ್ಕ ವಯಸ್ಸು ಇನ್ನೂ ನಾನು ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು, ಆಮೇಲೆ ನೀನು ಮಾಡು ಅಂತ ಹೇಳಿದ್ದಕ್ಕೆ ಅದು ಒಪ್ಕೊಂಡು ಇದು ಏನಕ್ಕಾಯ್ತು ಅಂದರೆ ಅಲ್ಲಿ ನಾನು ಆಗಬೇಕಾಗಿದ್ದದ್ದು ಕೈ ಮಿಸ್ ಆಯಿತು. ಅದಕ್ಕೆ ಕಾರಣ ಏನು ನನಗೆ ಏನು ಇದಲ್ಲ, ಬಟ್ ಏನು ನನಗಿಂತ ಒಳ್ಳೆಯ ಕಲಾವಿದ ಅವ್ರ ಕಣ್ಣಿಗೆ ಬಿದ್ದಿರ್ಬೋದು, ಇದು ಮಾಡಿರ್ಬೋದು, ಸರಿ ನಮ್ಮ ಹುಡುಗ ತಾನೇ ಮಾಡ್ಸೋಣ ಮುಂದೆ ಅಂತ ಹೇಳಿ ಮಾಡಿರ್ಬೋದು ಅಂತ. ಈ ರೀತಿಯಾಗಿ ಜಡ್ಜ್ ಮಗ ಆದವನು ನಮ್ಮ ತಾಯಿ ಒಂದೇ ಮಾತು ಹೇಳೋರು, ನೀನು ಮುದ್ದಾಗಿ ಸಾಕಿದ್ದೀನಿ, ಹೀರೋ ಥರ ಸಾಕಿದ್ದೀನಿ, ಹೋಗಿ ಏನೋ ಬಲಾತ್ಕಾರದ ಸೀನ್ಗಳು ಮಾಡಿ ಹೀರೋಗೆ ನಾನು ಒದೆ ತಿನ್ಕೊಂಡು ಬರ್ತೀಯಲ್ಲಪ್ಪ ಅಂತ ಹೇಳಿದೆ. ಅದಕ್ಕೆ ನಮ್ಮ ತಂದೆ ಹೇಳ, ನಾನು ಕಲಾವಿದ ಅಂದಮೇಲೆ ಎಲ್ಲ ಮಾಡಬೇಕು, ಏನೋ ರಾವಣ ಇಲ್ಲದೆ ರಾಮಾಯಣ ನಡೆಯುತ್ತಾ, ದುರ್ಯೋಧನ ಇಲ್ಲದೆ ಮಹಾಭಾರತ ಓದ್ತೀಯ ನೀನು, ಅದು ಕಲಾವಿದ ಅಂದರೆ ಅವನು ಖಳನಟ ಅಂದರೆ ಅವನಿಗೂ ಎಷ್ಟು ಬೇಕೋ ಅಷ್ಟು ಗೌರವ ಇದ್ದೇ ಇರುತ್ತೆ, ಅದು ಆ್ಯಕ್ಟ್ ಮಾಡೋದು ಅಷ್ಟೇ, ಅವನೇನು ಇದು ಮಾಡ್ತಾ ಇಲ್ಲ ಅಂತ ಹೀಗೆ ಹೇಳೋದು. ಹಿಂಗೆ ನೀನೇನು ಬೇಕಾದರೂ ಆಗು, ಶ್ರದ್ಧೆಯಿಂದ ಮಾಡು, ಪುಟ್ ಯುವರ್ 100%. ನೀನು ಅಂದ್ಕೊಂಡಾಗೆ ಗೆಲುವು ನಿನ್ನ ಹಿಂದೆ ಬರೋಲ್ಲ, ನಿನ್ನ ಶ್ರಮ ಪಡ್ತಾ ಹೋದಾಗ ಆ ಗೆಲುವು ನಿನ್ನನ್ನು ನಟ್ಟಿಸ್ಕೊಂಡು ಬರುತ್ತೆ, ಅವಾಗ ನಿನ್ನ ಟೈಮೇ ಇರೋಲ್ಲ ಅಂಥ ಗೆಲುವು ಬರ್ತದೆ. ಬಟ್ ಆ ಶ್ರದ್ಧೆ ಇರಬೇಕು, ನಿಯತ್ತಿರಬೇಕು. ಇವಾಗ ನಾನು ಹೀರೋ ಆಗಬೇಕಂದ್ರೆ ನಾನು ಆಗಲಿಲ್ಲ, ಸ್ವಲ್ಪ ಮನಸ್ಸಿಗೆ ನೋವು ಆಗುತ್ತೆ, ಬಟ್ ಹಿಂದೆ ನೋಡಿದ್ರೆ ನಂತರ ಎಷ್ಟು ಜನ ಹೀರೋ ಆಗಬೇಕು ಬಂದರೂ ಏನೂ ಆಗದೆ ಉಳಿದು ಹೋದ್ರಲ್ಲ.